ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಮನಸ್ಸಿಗೆ ಸಿಕ್ಕಾಪಟ್ಟೆ ಕಸಿವಿಸಿ ಆಗ್ತಾಯಿದೆ. ಎಲ್ಲ ಮಕ್ಕಳಿಗೂ ಸ್ಕೂಲ್ ಅಡ್ಮಿಷನ್ ಶುರುವಾಗಿದೆ. ಅದೇ ವಿಚಾರಕ್ಕೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಗೊಂದಲಾಗಿ ಮನಸ್ಸಿಗೆ ನೋವು, ಏನೇನೋ ಒಂಥರ ಗೊಂದಲದಲ್ಲೇ ಇದ್ದೀನಿ. ಅಷ್ಟು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಸ್ವಲ್ಪ ನಿರಾಳ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಮಗಂದು ಅಡ್ಮಿಷನ್ನು ಶುರುವಾಗಿದೆ. ಅಂದರೆ ಈಗ ಆಲ್ರೆಡಿ ಅವನು ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಗೌರ್ಮೆಂಟ್ ಸ್ಕೂಲನ್ನು ದತ್ತಕ್ಕೆ ತೊಗೊಂಡು ಒಂದು ಸ್ವಲ್ಪ ಹೈಟೆಕ್ ಶಾಲೆಯಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಕನಸಿತ್ತು. ಆ ಒಂದು ಕನಸನ್ನು ನನಸು ಮಾಡ್ಕೊತಾ ಇದ್ದೀನಿ. ನನ್ನ ಒಂದು ಸಿದ್ಧಾಂತಗಳಿಗೋ ಅಥವಾ ನನ್ನ ಒಂದು ಎಥಿಕ್ಸ್ಗೋ ಅಥವಾ ನನ್ನ ಒಂದು ಕನಸುಗಳಿಗೆ ಮಗನ ಬಲಿ ಕೊಡ್ತಾ ಇದ್ದೀನಿ ಅಂತ ಕೂಡ ಒಮ್ಮೆ ಅನಿಸ್ಬಿಡುತ್ತೆ. ಅಂದರೆ ಆ ಒಂಥರ ಫ್ರಸ್ಟ್ರೇಟ್ ಆದಾಗ ಒಂದು ಸ್ವಲ್ಪ ಗೊಂದಲ ಅನಿಸುತ್ತೆ. ಗೊತ್ತಿಲ್ಲ, ನೀವು ಯಾರಾದರೂ ದೊಡ್ಡವರು ಇದ್ದರೆ ಒಂದು ಸಜೆಷನ್ ಕೊಟ್ಟರೆ ನನಗೂ ಕೂಡ ಖುಷಿ ಆಗುತ್ತೆ. ಬಟ್ ಕಾನ್ಫಿಡೆಂಟ್ ಆಗಿದ್ದೀನಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು. ಆಗ ಪ್ರೈವೇಟ್ ಶಾಲೆಯಲ್ಲಿ ಬಂದು ಈಗೇನಿಲ್ಲಿ ನೋಡ್ತಾ ಇದ್ದೀರೋ ಇದು ಲೈಬ್ರರಿ ಇನ್ನೂ ಒಂದು 70% ಕೆಲಸ ಆಗಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಲೈಬ್ರರಿ ಇನ್ನು ಇದು ಓಪನ್ ಲೈಬ್ರರಿ, ಪ್ರಕೃತಿಯ ಮಧ್ಯೆ ಒಂದು ಲೈಬ್ರರಿ ಇರಲಿ ಅಂತ ಅಂದ್ಬಿಟ್ಟು ಫುಲ್ ಕನ್ಸ್ಟ್ರಕ್ಟ್ ಆದಮೇಲೆ ತಿಳಿಸ್ತೀನಿ ನಾನು. ಇನ್ನು ಗಿಡಗಳು ಕೂಡ ಎಲ್ಲ ಚಿಗುರ್ತಾ ಇದೆ. ಸೊ ಇವಾಗ ಮಗನ ವಿಚಾರಕ್ಕೆ ಬರ್ತೀನಿ. ಹೇಳಿದ್ನಲ್ಲ, ಬುಕ್ಸ್ ತೊಗೊಳ್ಳಿ, ಬುಕ್ಸ್ ಫೀಸ್ ಕಟ್ಟೋಕ್ಕೆ ಲಾಸ್ಟ್ ಡೇಟು, ಅಡ್ಮಿಷನ್ ಮಾಡಲಿಕ್ಕೆ ಇವತ್ತು ಲಾಸ್ಟ್ ಡೇಟು ಅಂತ ನನಗಿನ್ನ, ಅಂದರೆ ಅಲ್ಲಿಂದ ಇನ್ನೂ ಟಿ ಸಿ ತೊಗೊಂಡಿಲ್ಲ ನಾನು. ಆ ಒಂದು ಶಾಲೆಯಿಂದ, ಖಾಸಗಿ ಶಾಲೆಯಿಂದ ಮೆಸೇಜ್ಗಳು ಬರ್ತಾ ಇದೆ. ಅವ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿ ಅಡ್ಮಿಷನ್ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂಥರ ಏನೋ, ಅಂದರೆ ಏನಾದರೂ ತಾಯಿ ಅಲ್ವಾ, ಏನೇ ಕೆಲಸ ಮಾಡಿದ್ರೂ ಕೂಡ ತಾಯಿ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಗೊಂದಲ ಆಗೋದು, ನೋವಾಗೋದು ಎಲ್ಲ ಇದೆ. ಆದ್ರೂ ಕೂಡ ಕಾನ್ಫಿಡೆಂಟಾಗೇ ಇದ್ದೀನಿ, ಇಲ್ಲ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು. ಮೊನ್ನೆ ಯಜಮಾನ್ರು ಊರಿಗೂ ಕೂಡ ಹೋಗಿದ್ದೆ, ಅಂದರೆ ನಮ್ಮ ಮನೆಯವ್ರ ಊರಿಗೂ ಕೂಡ ಹೋಗಿದ್ದೆ. ಅಲ್ಲಿಯೂ ಕೂಡ ಬೇರೆ ಮಕ್ಕಳನ್ನ ಕೇಳಿದಾಗ ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಅಂದರೆ ಮಾಮೂಲಿ ಹಳ್ಳಿ ಅಲ್ವಾ, ರೋಡಲ್ಲಿ ಹೋಗೋರು ಸಾಮಾನ್ಯ ಮಕ್ಕಳು ಆಟಾಡ್ತಿದ್ರೆ ಮಾತಾಡಿಸ್ತಾರಲ್ಲ, ಹಂಗೆ ನಮ್ಮ ಕುಟುಂಬದ ಬೇರೆ ಮಕ್ಕಳನ್ನ ಕೇಳಿದಾಗ ಅವರು ಖಾಸಗಿ ಶಾಲೆಗಳ ಹೆಸರು ಹೇಳಿದಾಗ ನನ್ನ ಮಗ ಆಲ್ರೆಡಿ ಹೇಳ್ಕೊಂಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಯಾವ ಸ್ಕೂಲಪ್ಪ ನೀನು ಅಂತ ಅಂದಾಗ ಗೌರ್ಮೆಂಟ್ ಸ್ಕೂಲ್ ಅಂತ ಅಂದ. ಆ ಜನ ನೋಡೋ ರೀತಿಯೇ ಬೇರೆ ಆಗ್ಬಿಟ್ಟಿತ್ತು. ನನಗೆ ಆಗ ಒಂಥರ ಸಿಕ್ಕಾಪಟ್ಟೆ ಕಸಿವಿಸಿ ಅನಿಸ್ಬಿಡ್ತು. ಏನು ಆದರೆ ಸೊಸೈಟಿಲೇ ನಾವು ಬದುಕಬೇಕಾಗಿರೋದ್ರಿಂದ ಸೊಸೈಟಿ ನೋಡೋ ದೃಷ್ಟಿನೇ ಬೇರೆ ಆಗೋಯ್ತು ನನ್ನ ಮಗನ ಅಂತ ಅಂದ್ಬಿಟ್ಟು. ಅಂದರೆ ಏನು ಗೌರ್ಮೆಂಟ್ ಸ್ಕೂಲ್ ಅಂದರೆ ಕಳಪೆ ಅನ್ನೋ ರೀತಿಲಿ ನಾನು ನೋಡ್ತಾ ಇಲ್ಲ, ಖಂಡಿತವಾಗ್ಲೂ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಜನರ ದೃಷ್ಟಿ ಹೆಂಗಿದೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಅಂದರೆ ಹೆಮ್ಮೆಯಿಂದ ಯಾಕೆ ಜನ ನೋಡ್ತಾ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಅಂತ ಅಂದ್ಬಿಟ್ಟು ಹಿಂಗೆ ಯಾಕೆ ನೋಡ್ತಾ ಇಲ್ಲ, ಎಲ್ಲ ಒಂದು ಕಡೆ ಓದ್ಕಪ್ಪ ಅಂತ ಅಂದರು ಅವರು. ಅಂದರೆ ಅವ್ರ ತಿಳುವಳಿಕೆ ಮಟ್ಟನೇ ಅಷ್ಟು ಅಂತ ಇರ್ಬೋದು, ಆದ್ರೂ ತಾಯಿ ಅಲ್ವಾ, ಒಂದು ಸ್ವಲ್ಪ ಏನೋ ಕಸಿವಿಸಿ ಆಯಿತು. ಬಟ್ ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಂದರೆ ಆ ಮಟ್ಟಕ್ಕೆ ಜನ ನೋಡ್ತಾರೆ, ಖುಷಿ ಅನಿಸಲ್ಲ. ಈಗ ನನಗೇನೆ ಪರ್ಸ್ನಲಿ ನನಗೆ ಯಾಕೆ ಕಸಿವಿಸಿ ಆಗ್ತಾಯಿದೆ, ನನಗೆ ಯಾಕೆ ಪ್ರೈವೇಟ್ ಶಾಲೆ ಬಿಡಿಸಿ ಗೌರ್ಮೆಂಟ್ ಸ್ಕೂಲ್ನಾಗೆ ಸೇರಿಸೋದಕ್ಕೆ ಖುಷಿ ಆಗ್ತಾಯಿಲ್ಲ, ಓವರ್ ಎಕ್ಸೈಟ್ಮೆಂಟ್ ಆಗ್ತಾಯಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಗಳ ಮನಸ್ಥಿತಿ ಎಷ್ಟು ಮಟ್ಟಿಗೆ ನಾವು ಚೇಂಜ್ ಆಗಿಬಿಟ್ಟಿದ್ದೀವಿ ಅಂತಂದರೆ ನಿಜಕ್ಕೂ ಇದು ಬಹಳ ಕೆಟ್ಟದು. ನನ್ನ ಮನಸ್ಥಿತಿ ಬಗ್ಗೆನೇ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಕೆಟ್ಟದರಲ್ಲಿ ಕೆಟ್ಟದು ಇದು. ಈ ಥರ ಇರಬಾರ್ದು, ಖುಷಿಯಾಗಿ ಸೇರಿಸ್ಬೇಕಾಗಿತ್ತು. ಬಟ್ ಈ ರೀತಿ ಎಲ್ಲ ಕಸಿವಿಸಿ ಆಗ್ತಿರೋದ್ರಿಂದನೇ ಜನರ ಮನಸ್ಥಿತಿ, ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಎಷ್ಟು ನಾವು ಬದಲಾಗ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಅಂದರೆ ದುಡ್ಡಿಂದನೇ ಎಲ್ಲನೂ ಅಳಿಯೋದಕ್ಕೆ ಶುರು ಮಾಡಿದ್ವಿ. ಅಂದರೆ ದುಡ್ಡು ಕೊಟ್ಟು ಯಾವುದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಒಂದಷ್ಟು ಹೈಟೆಕ್ ಆಗಿರೋ ಶಾಲೆಯಲ್ಲಿ ಸೇರಿಸ್ಬಿಟ್ರೆ ನಾವೇನೋ ಮಕ್ಕಳ ಭವಿಷ್ಯನ ರೂಪಿಸ್ಬಿಟ್ವಿ ಅನ್ನೋ ರೀತಿಯಲ್ಲಿ ಇದ್ದೀವಿ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ನಿಜ. ಬಟ್ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು ಸಾಧಕರು ಎಷ್ಟು ಜನ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಪ್ರೈವೇಟ್ ಶಾಲೆಯಲ್ಲಿರೋರು ಲೆಕ್ಕಕ್ಕಿಂತ ಗೌರ್ಮೆಂಟ್ ಶಾಲೆಯಲ್ಲಿ ಸಾಧನೆ ಮಾಡಿರೋರೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದೇ ಒಂದು ಗೊಂದಲದಲ್ಲಿ ಇದ್ದೆ ನಾನು. ಯಾಕೋ ಬೆಳಗ್ಗೆ ತಾನೇ ಊರಿಂದ ಬಂದು ಯಾಕೋ ಒಂದು ಸಿಕ್ಕಾಪಟ್ಟೆ ಕಸಿವಿಸಿ ಆಯಿತು. ಸುಮ್ಮನೆ ಹಂಗೆ ಇಲ್ಲೇ ಚಾಪೆ ಹಾಸ್ಕೊಂಡು ಮರದ ಕೆಳಗಡೆ ಮಲಗಿಬಿಟ್ಟಿದ್ದೆ. ಆಮೇಲೆ ಸಡನ್ನಾಗಿ BO ಕೂಡ ಬಂದರು. ಅಂದರೆ ನಾನು ಶುರುನಲ್ಲಿ ನನಗೆ ನೆನಪಿದೆ, ಅದಕ್ಕೆ ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವೇನು ಲಾನ್ ಮಾಡಿದ್ವಿ ಅದು ಈ ಮಟ್ಟಕ್ಕೆ ಬಂದಿದೆ. ಹುಲ್ಲೆಲ್ಲ ಚಿಗುರು ಬರೋದಕ್ಕೆ ಶುರುವಾಗಿದೆ. ಭಾಳ ಚೆನ್ನಾಗಿದೆ. ಇನ್ನೊಂದು ತಿಂಗಳಾದರೆ ಎಲ್ಲ ಫುಲ್ ಲಾನ್ ಏನು ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ಕಂಪ್ಲೀಟ್ ಆಗುತ್ತೆ. ಹಾಗೆ ಇಲ್ಲೇನು ಮಕ್ಕಳಿಗೆ ಫಾರ್ಮಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲವೂ ಕೂಡ ಚಿಗುರು ಬಂದಿದೆ. ಸೊಪ್ಪು ಹಾಕಿದ್ವಿ, ಇದು ಕೆಂಪು ದಂಟು ಸೊಪ್ಪು ಕಾಣ್ತಿದ್ಯಪ್ಪ, ಇದು ಕೂಡ ಚಿಗುರು ಬಂದಿದೆ. ಮೆಂತ್ಯ ಸೊಪ್ಪು ಚಿಗುರು ಬಂದಿದೆ. ಎಲ್ಲ ಸೊಪ್ಪುಗಳು ಕೂಡ ಚಿಗುರು ಬಂದಿದೆ. ಸೊ BO ಕೂಡ, ಅಂದರೆ ನಾನು ಮಲಗಿದ್ದೆ, ತಲೆಗಿಲ್ಲ ಏನೂ ಬಾಚೆ ಇರಲಿಲ್ಲ, ಸುಮ್ಮನೆ ಹಂಗೆ ಒಂದು ಮಲಗಿಬಿಟ್ಟಿದ್ದೆ. ಇಲ್ಲೇ ಕೆಲಸ ನಡೀತಾ ಇತ್ತು, ಫ್ಲೋರಿಂಗಿಗೆ ಕೆಲಸ ಮಾಡ್ತಾಯಿದ್ದ ಪಾಪ ನಮ್ಮ ಆಫೀಸವರೇ. ಬಂದರು ಅವರು. ಇನ್ನೊಂದು ನನಗೆ ನೆನಪಿದೆ, ಒಂದು ಬ್ಲ್ಯಾಕ್ ಟಿ ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಂಡು ನಮ್ಮ ಆಫೀಸ್ ಇನ್ಚಾರ್ಜ್ ಜೊತೆ ನಾನು ಹೋಗಿದ್ದೆ. BO ಹೋಗಿ ನನ್ನ ಒಂದು ಕನಸನ್ನ
ಹುಚ್ಚುಚ್ಚಾಗಿ ಹೇಳ್ಕೊಂಡಿದ್ದೆ ಸರ್, ಹೈಟೆಕ್ ಮಾಡೋಣ ಸರ್, ಗೌರ್ಮೆಂಟ್ ಸ್ಕೂಲ್ನ ಯಾರಿಗೂ ಕಡಿಮೆ ಇಲ್ದಿರಂಗೆ ಮಾಡೋಣ ಸರ್, ಪ್ರೈವೇಟ್ ಸ್ಕೂಲ್ಗೆ ಹೆಂಗೆ ಅಟ್ರಾಕ್ಟ್ ಆಗ್ತಾರೋ ಹಂಗೆ ಅಟ್ರಾಕ್ಟ್ ಆಗಲಿ ಸರ್, ಶೈಕ್ಷಣಿಕವಾಗಲೂ ಕೂಡ ಈ ಥರ ಮಾಡೋಣ ಸರ್, ಆ ಥರ ಮಾಡೋಣ ಸರ್, ಹಿಂಗೆಲ್ಲ ಮಾಡೋಣ, ನೀವು ಸಪೋರ್ಟ್ ಮಾಡಿ ಸರ್ ಅಂತೆಲ್ಲ ನಾನು ಕೇಳ್ಕೊಂಡಿದ್ದೆ. ಅದಿನ್ನೂ ನನಗೆ ನೆನಪಿದೆ. ಅವರು ಅದಕ್ಕೆ ಒಂದು ಚೂರು ಅಸಡ್ಡೆಯಾಗಿ ನನ್ನ ನೋಡಲಿಲ್ಲ. ಅವ್ರು ಏನಂತ ಅಂತಂದರು, ಫಸ್ಟ್ ದಿನ ಅವ್ರು ನಾನು ಫೋನ್ ಮಾಡಿದಾಗ್ಲೇ ಒಳ್ಳೆ ಕೆಲಸ ತಡ ಮಾಡೋದು ಬೇಡ ಮೇಡಮ್, ನೀವು ಇವತ್ತೇ ಬನ್ನಿ ಅಂತ ಕೂಡ ಫಸ್ಟ್ ಡೇ ನನ್ನ ಕರೆದಿದ್ರು. ಆಮೇಲೆ ಸ್ವಲ್ಪ ಬೇರೆ ಕಾರಣ, ಎಕ್ಸಾಮು ಸೆನ್ಸಸ್ಸಿಂದ ತಡ ಆಯಿತು, ಅದು ಬೇರೆ ರೀಸನು. ಬಟ್ ಆದರೆ ಅವ್ರು ನನ್ನ ಅಸಡ್ಡೆಯಾಗಿ ನೋಡಲಿಲ್ಲ. ಅಂದರೆ ಏನೋ ಸುಮ್ಮನೇನೋ ಹೇಳ್ತಾ ಇದ್ದಾರೆ ಈ ರೀತಿಯೂ ನೋಡಿರಲಿಲ್ಲ. ಸೊ ಅವರು ಇವತ್ತು ಬಂದಿದ್ದರು. ಬಂದು ನೋಡಿ ಬಹಳ ಖುಷಿಪಟ್ಟರು. ಇಲ್ಲ ನಾನು ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನಿ, ಯಾಕಂದರೆ ಎಲ್ಲ ಕೂಡ BO ಕೈಯಲ್ಲೇ ಇತ್ತು. ಅವರು ಅನುಮತಿಯನ್ನು ಕೊಟ್ಟು ಎಲ್ಲ ಕೆಲಸಗಳನ್ನೆಲ್ಲ ನೋಡಿದಾಗ ಭಾಳ ಖುಷಿಪಟ್ಟರು. ಆವಾಗ ನನಗೂ ಇನ್ನೂ ಸ್ವಲ್ಪ ಮೋಟಿವೇಟ್ ಆಯಿತು. ನನಗೆ ಬದುಕಲ್ ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಮುಖ್ಯ ಅನ್ನೋಳು ನಾನು. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಥರ ಎಲ್ಲ ಹಾರೈಕೆಗಳು ಬಂದರೆ, ಈ ಕಡೆ ಬಪ್ಪ ನಾನು ಆ ಕಡೆ ಹೋಗ್ತೀನಿ ಬಿದ್ಗಿದ್ಬಿಟ್ಟು, ಈ ರೀತಿ ಎಲ್ಲ ಏನಾದರೂ ಒಂದು ಹಾರೈಕೆಗಳು ಬಂದರೆ ಅಥವಾ ಏನಾದರೂ ಒಂದು ಮಾಡಿದ ಕೆಲಸಕ್ಕೆ ಪ್ರಶಂಸೆಗಳು ಸಿಕ್ಕಿದ್ರೆ ಬಹಳನೇ ಖುಷಿಯಾಗುತ್ತೆ. ಸೊ ಆ ರೀತಿ ಖುಷಿ ಆಯಿತು. ಆಮೇಲೆ ಹೇಳ್ದೆ ಹಿಂಗೆ ಮಗನೂ ಕೂಡ ಇಲ್ಲೇ ಇದ್ದ, ಮನೇಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ, ಅದಕ್ಕೆ ನನ್ನ ಜೊತೆನೇ ಕರ್ಕೊಂಬಂದಿದ್ದೆ. ಅವನ್ನ ಕೂಡ ಪರಿಚಯ ಮಾಡಿಸ್ದೆ BOಗೆ. ಆಗ ಎಲ್ಲ ಸೇರಿಸ್ತಾ ಇದ್ದೀನಿ ಸರ್ ಅಂತೆಲ್ಲ ಹೇಳಿದಾಗ ಅವರು ಕೂಡ ಬಹಳ ಖುಷಿಪಟ್ಟರು, ಹೆಮ್ಮೆಪಟ್ಟರು. ಆಗ ಒಂಚೂರು ಮನಸ್ಸಿಗೆ ಸಮಾಧಾನ ಆಯಿತು. ಗೊತ್ತಿಲ್ಲ ಏನಾಗಿದೆ ಅಂತ ನೋಡ್ತು. ಬಟ್ ಇದೇ ಶಾಲೆಗೆ ಸೇರಿಸುವಂತಹ ಏನು ನೀವು ನೋಡ್ತಾ ಇದ್ದೀರೋ ಇದೇ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೋಟೆಹುಂಡಿ ಗ್ರಾಮ. ಸೊ ಇದೇ ಒಂದು ಗ್ರಾಮದ ಶಾಲೆಗೆ ಸೇರಿಸ್ಬೇಕು ಅಂತ ನಿರ್ಧಾರ ಆಗಿದೆ. ಸೇರಿಸೋಣ, ನೋಡೋಣ. ಒಂದು ಚಾಲೆಂಜಾಗಿ ತಗೊಂಡೇ ಡೆವಲಪ್ ಮಾಡೋಣ ಅಂತ ಅನ್ನಿಸ್ತು. ನಮ್ಮ ಮನಸ್ಥಿತಿಗಳು ಕೂಡ ಬದಲಾಗಲಿ ಅನ್ನೋದೇ ನಾನು ವಿಶ್ ಮಾಡ್ತೀನಿ. ನನ್ನನ್ನು ಸೇರಿಸ್ಕೊಂಡೆ, ಜನರ ಮನಸ್ಥಿತಿ ಕೂಡ ಬದಲಾಗಬೇಕು. ಸರ್ಕಾರಿ ಶಾಲೆಗಳಂದರೆ ಖುಷಿಯಿಂದ ನೋಡಬೇಕು. ಈಗ ನಾರ್ಮಲ್ ಶಾಲೆಗಳು ನೋಡ್ತೀವಿ, ಎಜುಕೇಷನ್ ಥರ ನೋಡಬೇಕಷ್ಟೇ. ಆ ರೀತಿ ಆಗಬೇಕು. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈಗೇನು ನೋಡ್ತಾ ಇದ್ದೀರೋ ಇದು ಸ್ಟೇಜು ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ಮಣ್ಣೆಲ್ಲ ಗುಡ್ಡೆ ಆಗಿಬಿಟ್ಟಿತ್ತು ಇಷ್ಟು ದಿನ. ಇವತ್ತು ಕಲ್ಸು ಮಣ್ಣಾಗಿದೆ ಫ್ಲೋರಿಂಗ್ಗೋಸ್ಕರ. ತುಂಬ ವಿಶಾಲವಾಗಿ ಕಾಣ್ತದೆ. ಏನು ನೋಡ್ತಾ ಇದ್ದೀರೋ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಫುಲ್ ಮೇಲೆ ರೂಫಿಂಗ್ ಬರುತ್ತೆ. ಅಂದರೆ ರಂಗಮಂದಿರ ಟೈಪಲ್ಲಿ ಇದನ್ನು ರೆಡಿ ಮಾಡ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನೊಂದು ಚೂರು ಬಾಕಿ ಇದೆ, ಒಂದೊಂದು 20% ಅಷ್ಟೇ. ಈ ವೀಕಲ್ಲೆಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ಕನ್ಸ್ಟ್ರಕ್ಷನ್ ಕೆಲಸವೆಲ್ಲವೂ ಕೂಡ ಈ ವೀಕಲ್ಲೇ ಮುಗಿಯುತ್ತೆ. ಬಟ್ ನನಗೆ 20 ದಿನ ಆಯ್ತು ಅಷ್ಟೇ ನಾವು ಕೆಲಸ ಎಲ್ಲ ಶುರು ಮಾಡಿ. 20 ದಿನಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಆಮೇಲೆ ಎಲ್ಲರೂ ಹೇಳಿದ್ರು ಡಿಪಾರ್ಟ್ಮೆಂಟ್ ಅವ್ರು, ಅರ್ಜೆಂಟ್ ಏನಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಹಂತವಾಗಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಮಕ್ಕಳು ಬರೋದಕ್ಕಿಂತ ಮುಂಚೆ June 1 ಓಪನ್ ಇದೆ, ಓಪನ್. ಮಕ್ಕಳು ಬರೋಕ್ಕಿಂತ ಮುಂಚೆ ಕನ್ಸ್ಟ್ರಕ್ಷನ್ ಕೆಲಸ ಕಂಪ್ಲೀಟ್ ಮಾಡಿಕೊಂಡು, ಸ್ಕೂಲ್ ಯೂನಿಫಾರ್ಮ್ ಕೂಡ ನಾಳೆ ಬರ್ತಾ ಇದ್ದಾರೆ. ಸ್ಕೂಲ್ ಯೂನಿಫಾರ್ಮ್ ಮತ್ತು ಶೈಕ್ಷಣಿಕವಾಗಿ ನಾವು ಜಾಸ್ತಿ ಗಮನ ಕೊಡಬೇಕು. ಯಾಕಂತಂದರೆ ನಾವೇನಿದೇನೋ ಹೊರಗಡೆ ಅಟ್ರಾಕ್ಟ್ ಏನು ಮಾಡ್ತಾಯಿದ್ದೀವಿ ಜನರನ್ನ, ಇದಕ್ಕಿಂತ ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಕ್ಕಳಿಗೆ ಎಜುಕೇಷನ್ ವೈಸು. ಸೊ ಇನ್ನು ಜೂನ್ ಶುರು ಆದಮೇಲೆ ಎಲ್ಲ ಕಂಪ್ಲೀಟಾಗಿ ನಮ್ಮ ಗಮನ ಆ ಕಡೆ ಹೋಗಬೇಕಾಗಿರೋದ್ರಿಂದ ಜೂನ್ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಕೆಲಸವನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದು ಕಡೆ ವೀಕ್ ಆಗಿದ್ದೀನಿ ಅನ್ನಿಸ್ತು. ಸೊ ನಿಮ್ಮ ಒಂದು ಏನಾದರೂ ಸಜೆಷನ್ ಕೊಡ್ತೀರೇನೋ, ಏನಾದರೂ ಹೇಳ್ತೀರೇನೋ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡೋಣ ಬಪ್ಪ ಅಂತ ಅಂದ್ಬಿಟ್ಟು ಮಾಡಿದೆ. ಹಂಗೆ ಎಷ್ಟು ಕೆಲಸ ಆಗಿದೆ ಏನೋ ಅಪ್ಡೇಟ್ ಮಾಡಬೇಕು. ಈ ಒಂದು ವಿಡಿಯೋ ಮೂಲಕನೇ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾ ಇರುವಂತಹ ತಬ್ರೆ ಸರ್, ದಯವಿಟ್ಟು ಬೇಗ ಬನ್ನಿ ಸರ್, ನಾಳೆ ಬಂದು ನಾಳೆಯಿಂದ ಒಂಚೂರು ಕಂಪ್ಲೀಟ್ ಮಾಡಿಕೊಡಿ ಸರ್. ಪಾಪ ತುಂಬ ನಮಗೆ ರೀಸನಬಲ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಆದರೆ ಕೆಲಸದ ಒತ್ತಡ ಅವ್ರಿಗೂ ಇದೆ ಅಂತ ಅಂದ್ಕೊತೀನಿ. ಲೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಈ ವಿಡಿಯೋ ಮೂಲಕನೇ ಕೇಳ್ಕೊತಾ ಇದ್ದೀನಿ. ತಬ್ರೆ ಸರ್ ನಾಳೆ ಬಂದು ಒಂಚೂರು ರೂಫಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮ ಒಂದು ಹಾರೈಕೆ ಇರಲಿ. ನನ್ನ ಮಗನಿಗೂ ಕೂಡ ಒಂದು ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮುಂಚೆನೇ ಹೇಳ್ಕೊಂಬರ್ತಾಯಿದ್ದೀನಿ, ಹಾರೈಕೆಗಳಿಗೆ ಬಹಳ ಶಕ್ತಿ ಇದೆ ಅಂತ ಅಂದ್ಬಿಟ್ಟು. ನೀವು ಯಾವ ಟೈಮ್ನಲ್ಲಿ ಯಾವ ಒಳ್ಳೆಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಿರೋ ಆ ಒಂದು ಟೈಮ್ನ ಪಾಸಿಟಿವ್ ಎಲ್ಲ ಕೂಡ ನಮಗೆ ಅದು ತಲುಪುತ್ತೆ ಅನ್ನೋದು ಏನೋ ಒಂದು ನಂಬಿಕೆ, ಮೂಢನಂಬಿಕೆ ಅನ್ಬೇಡಿ ಕೆಲವರು, ಅದೊಂದು ಅನಿಸುತ್ತೆ ನನಗೆ. ಮತ್ತು ಸಾಕಷ್ಟು ಅಡೆತಡೆಗಳು ಬಂದ್ಬಿಡ್ತು ಕೆಲಸ ಮಾಡುವಾಗ. ಎಷ್ಟು ಅಂದರೆ ಡ್ಯಾಮೇಜ್ಗಳನ್ನ ರೆಡಿ ಮಾಡೋದ್ರಲ್ಲೇ ನಮ್ದು ಅರ್ಧ ಏನಿಲ್ಲ, ಒಂದು ಸ್ವಲ್ಪ ದುಡ್ಡು ವೇಸ್ಟ್ ಆಗೋಯ್ತು. ಈ ಕೇಬಲ್ ಕಟ್ಟಾಯಿತು, ಈ ನಲ್ಲಿ ಪೈಪ್ಗಳಂತೂ ಒಡೆದು ಎಲ್ಲೆಲ್ಲಿಂದ ನೀರು ಬರ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಷ್ಟು ತಲೆ ಕೆಟ್ಟು ಚಿಟ್ಟಿಡ್ದೋಗಿತ್ತು. ಇಲ್ಲಿ ಹೊಡೆದೋಯ್ತು,
ಮತ್ತು ಅಲ್ಲೊಂದು ಗುಂಡಿ ತೋಡಿದ್ದೀವಿ, ಅಲ್ಲಿ ಹೊಡೆದೋಗಿತ್ತು. ಮತ್ತು ಇಲ್ಲಿ ಫಸ್ಟಲ್ಲೇ ಶುರುನಲ್ಲೇ ನಮ್ಮ JCB ಅವರು ಕಿತ್ತು ಬಿಸಾಕ್ಬಿಟ್ಟಿದ್ರು ಪೈಪ್ನ, ಅದನ್ನು ರೆಡಿ ಮಾಡಿಸಿದ್ದಾಯಿತು. ಮತ್ತು ಇನ್ನೊಂದು ಸರ್ತಿ ಇಲ್ಲಿ ಡ್ಯಾಮೇಜ್ ಆಯಿತು, ಜಾಯಿಂಟ್ ಬಿಟ್ಟೋಯ್ತು. ಹಿಂಗೆ ಮತ್ತೆ ಅಲ್ಲೊಂದು ಕಡೆ ಡ್ಯಾಮೇಜ್ ಆಯಿತು. ಅಯ್ಯೋ ರಿಪೇರಿ ಕೆಲಸಗಳೇ ನಮಗೆ ತಲೆ ಸಿಟ್ಟಿಡ್ದೋಯ್ತು. ಆಲ್ಮೋಸ್ಟ್ ಒಂದು 3-4 ದಿನ ಅದಕ್ಕೆ ಹೋಯ್ತಲ್ಲಪ್ಪ. 3-4 ದಿನ ಬರೀ ರಿಪೇರಿ ಮಾಡೋದಂದರೆ ಅಗಿಬೇಕಲ್ಲ, ಎಲ್ಲಿ ಡ್ಯಾಮೇಜ್ ಆಗಿದೆ ಏನು ಗೊತ್ತಾಗ್ತಾಯಿಲ್ಲ. ನೀರು ಎಲ್ಲಿ ಬರ್ತಿದೆ ಅಲ್ಲಿ ಅಗಿತೀವಿ, ಮಣ್ಣು ಜಾಸ್ತಿ ಇದೆ ಸಿಗ್ತಾಯಿಲ್ಲ, ಈ ರೀತಿ ಎಲ್ಲ ಆಗೋಯ್ತು. ಅಡೆತಡೆಗಳು ಬರ್ತಾ ಇದೆ. ಸೊ ನಿಮ್ಮ ಒಂದು ವಿಶ್ವಾಸದಿಂದ ಆ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗಲಿ, ಸುಸೂತ್ರವಾಗಿ ಇನ್ನೊಂದು ವಾರದಲ್ಲೆಲ್ಲ ಕೆಲಸ ಮುಗಿಲಿ ಅಂತ ಅಂದ್ಬಿಟ್ಟು ಒಂದು ವಿಶ್ ಮಾಡಿ, ಕಂಪ್ಲೀಟ್ ಇನ್ನೊಂದು ವೀಕ್ ಆದಮೇಲಂತೂ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ. ಅದನ್ನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ನನ್ನ ಒಂದು ಆ ಹುಚ್ಚು ಕನಸುಗಳಿಗೆ ಒಂದು ಸಪೋರ್ಟ್ ಮಾಡಿ, ನಂಬಿಕೆ ಇಟ್ಟು, ಪರ್ಮಿಷನ್ ಕೊಟ್ಟು ಎಲ್ಲ ಕೆಲಸ ನೋಡಿ ಖುಷಿಪಟ್ಟಂತಹ BO ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತವರು ನನ್ನ ನಂಬಿಲ್ಲ ಅಂದಿದ್ರೆ, ನನ್ನ ಥಾಟ್ಸ್ನ ನಂಬಿಲ್ಲ ಅಂತಂದಿದ್ದರೆ ಇವತ್ತು ಇದೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಕೂಡ ಎಲ್ಲರಂತೆ ಒಂದು ಪ್ರೈವೇಟ್ ಸ್ಕೂಲಲ್ಲೇ ಮಗನ ಓದಿಸಿ ಜಸ್ಟ್ ನನ್ನ ಸಿದ್ಧಾಂತಗಳನ್ನ ಅಥವಾ ನಾವು ಹೇಗೆ ಒಂದು ಸಮಾಜದಲ್ಲಿ ಬದುಕಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಕೊಂದು ನಾವು ಬದುಕಬೇಕಾಗಿರ್ತಿತ್ತು. ಬಟ್ ಇಲ್ಲ, ಇವಾಗ ನಾನೇನು ಅಂದ್ಕೊಂಡಿದ್ದೀನೋ ಹಾಗೆ ನನ್ನ ಮಗನ ಭವಿಷ್ಯವನ್ನು ರೂಪಿಸ್ಬೋದು. ಆ ರೀತಿಯಾಗಿ ರೂಪಿಸೋದಕ್ಕೆ ಒಂದು ಅವಕಾಶ ಕೊಟ್ಟಂತಹ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಭಾಳ ಒಳ್ಳೆಯ ಮನುಷ್ಯ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಒಂದು ವಿಶ್ ಈ ಒಂದು ಕೆಲಸದ ಮೇಲೆ, ಒಳ್ಳೆಯ ಕೆಲಸದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.